ವೆಲ್ಕಮ್ ಟು ಮೈ ಚಾನಲ್. ಮೊದಲ ಪರೀಕ್ಷೆ. ಆ ರಾತ್ರಿ ನಂದಿನಿಗೆ ಸರಿಯಾಗಿ ನಿದ್ದೆ ಬರಲಿಲ್ಲ. ಹೊಸ ಮನೆ, ಹೊಸ ಸಂಬಂಧಗಳು, ಹೊಸ ಜವಾಬ್ದಾರಿಗಳು ಎಲ್ಲವೂ ಅವಳ ಮನಸ್ಸಿನಲ್ಲಿ ಓಡಾಡುತ್ತಲೇ ಇತ್ತು. ಆದಿತ್ಯ ಹೇಳಿದ, ನಾನು ಯಾವಾಗಲೂ ನಿನ್ನ ಜೊತೆಗೇ ಇರುತ್ತೇನೆ ಎಂಬ ಮಾತು ಮಾತ್ರ ಅವಳಿಗೆ ಧೈರ್ಯ ನೀಡುತ್ತಿತ್ತು. ಬೆಳಗಿನ ಜಾವ ಕೋಳಿ ಕೂಗುವ ಮೊದಲೇ ನಂದಿನಿಗೆ ಎದ್ದಳು. ಕಿಟಕಿಯಾಚೆ ಮಂಜಿನ ಹನಿಗಳು ಮಿನುಗುತ್ತಿದ್ದವು. ಅಡುಗೆ ಮನೆಯ ಕಡೆ ನಡೆದು ಹೋಗುತ್ತಿದ್ದಾಗ ತನ್ನ ಅಮ್ಮನ ಮಾತು ಅವಳಿಗೆ ನೆನಪಾಯಿತು. ಮಗಳೇ, ಹೊಸ ಮನೆಗೆ ಹೋದ ಮೇಲೆ ಮೊದಲು ಮನಸ್ಸನ್ನು ಗೆಲ್ಲು, ನಂತರ ಎಲ್ಲವೂ ಸುಲಭವಾಗುತ್ತದೆ. ಆ ಮಾತನ್ನು ನೆನಪಿಸಿಕೊಂಡು ಅವಳು ಮುಖದಲ್ಲಿ ನಗು ಮೂಡಿಸಿಕೊಂಡಳು. ಅಡುಗೆ ಮನೆಯಲ್ಲಿ ಹಾಲು ಕುದಿಯಲು ಇಟ್ಟು ಕಾಫಿ ತಯಾರಿಸಲು ಶುರು ಮಾಡಿದಳು. ನಂತರ ಉಪಹಾರಕ್ಕೆ ಇಡ್ಲಿ ಹಿಟ್ಟನ್ನು ಕಲಸಿ ಚಟ್ನಿಗೆ ತೆಂಗಿನಕಾಯಿ ತುರಿಯುತ್ತಿದ್ದಳು. ಅಷ್ಟರಲ್ಲಿ ಅತ್ತೆ ಸವಿತಾ ಒಳಗೆ ಬಂದಳು. ಅಯ್ಯೋ, ಇಷ್ಟು ಬೇಗ ಎದ್ದಿದ್ದೀಯಾ? ಹೌದು ಅಮ್ಮ, ನಿಮಗೆ ಸಹಾಯ ಮಾಡಬೇಕು ಅನಿಸಿತು. ಸವಿತಾ ಅವಳ ತಲೆಯ ಮೇಲೆ ಪ್ರೀತಿಯಿಂದ ಕೈ ಇಟ್ಟು, ನಿನ್ನಂತಹ ಸೊಸೆ ಸಿಕ್ಕಿದ್ದು ನನ್ನ ಅದೃಷ್ಟ ಎಂದಳು. ಆ ಮಾತು ನಂದಿನಿಯ ಮನಸ್ಸಿಗೆ ತುಂಬ ಸಂತೋಷ ನೀಡಿತು. ಸ್ವಲ್ಪ ಹೊತ್ತಿನ ನಂತರ ಮನೆಯವರು ಎಲ್ಲರೂ ಉಪಹಾರಕ್ಕೆ ಕೂತರು. ಆದಿತ್ಯ ಮೊದಲ ತುಂಡು ತಿಂದ ತಕ್ಷಣ ನಗುತ್ತಾ, ನಂದಿನಿಯ ಸೂಪರ್ ಇಡ್ಲಿ ತುಂಬ ಮೃದುವಾಗಿದೆ ಎಂದನು. ರಮೇಶ್ ಕೂಡ ಮೆಚ್ಚಿಕೊಂಡ. ಮೊದಲ ದಿನಕ್ಕೆ ಸುಲಭ ತುಂಬ ಚೆನ್ನಾಗಿದೆ ಅಂದರೆ ಶಿಲ್ಪಾ ಮಾತ್ರ ಮುಖ ಸಿಡಿಸಿಕೊಂಡಳು. ಇಡ್ಲಿ ಚೆನ್ನಾಗಿದೆ, ಅಂದರೆ ಚಟ್ನಿಯಲ್ಲಿ ಉಪ್ಪು ಸ್ವಲ್ಪ ಜಾಸ್ತಿ ಅಷ್ಟೇ. ನಂದಿನಿಯ ಮುಖದಲ್ಲಿದ್ದ ನಗು ನಿಧಾನವಾಗಿ ಮರೆಯಾಯಿತು. ಅವಳು ಏನೂ ಮಾತನಾಡಲಿಲ್ಲ. ಆದಿತ್ಯ ತಕ್ಷಣ, ಅಕ್ಕ, ಅಷ್ಟೇನು ಜಾಸ್ತಿ ಇಲ್ಲ ಎಂದನು. ಶಿಲ್ಪಾ ಮೌನವಾಗಿದ್ದರೂ ಅವಳ ಮುಖದಲ್ಲಿ ಅಸಮಾಧಾನ ಸ್ಪಷ್ಟವಾಯಿತು. ಉಪಹಾರದ ನಂತರ ಎಲ್ಲರೂ ತಮ್ಮ ತಮ್ಮ ಕೆಲಸಕ್ಕೆ ಹೋದರು. ನಂದಿನಿ ಮನೆ ಸ್ವಚ್ಛಗೊಳಿಸಿದಳು. ಆಗ ಶಿಲ್ಪಾ ಅವಳ ಹತ್ತಿರ ಬಂದು ನಿಧಾನವಾಗಿ ಹೇಳಿದಳು, ಆ ಮನೆಯಲ್ಲಿ ಎಲ್ಲರ ಪ್ರೀತಿ ಗೆಲ್ಲುವುದು ಅಷ್ಟು ಸುಲಭವಲ್ಲ. ನಂದಿನಿ ನಗುತ್ತಾ, ನಾನು ಪ್ರಯತ್ನ ಮಾಡುತ್ತೇನೆ ಅಕ್ಕ ಎಂದಳು. ಪ್ರಯತ್ನ ಮಾಡಿದರೆ ಸಾಕಾಗುವುದಿಲ್ಲ ಎಂದು ಹೇಳಿದ ಅಲ್ಲಿಂದ ಹೊರಟಳು. ಆ ಮಾತಿನ ಅರ್ಥ ನಂದಿನಿಗೆ ಅರ್ಥವಾಗಲಿಲ್ಲ. ಸಂಜೆ ಆದಿತ್ಯ ಕೆಲಸಕ್ಕೆ ಹೋಗುವ ಮುನ್ನ ನಂದಿನಿಯ ಬಳಿ ಬಂದು, ಏನಾದರೂ ಬೇಸರವಾಗಿದೆಯಾ ಎಂದು ಕೇಳಿದ. ಇಲ್ಲ, ಎಲ್ಲವೂ ಚೆನ್ನಾಗಿದೆ ಎಂದರು. ಅವಳು ಕಣ್ಣೀರಿನಲ್ಲಿದ್ದ ಬೇಸರವನ್ನು ಆದಿತ್ಯ ಗಮನಿಸಿದ. ನೀನು ಏನನ್ನೂ ಮನಸ್ಸಿಗೆ ಹಾಕಿಕೊಳ್ಳಬೇಡ, ನಿಧಾನವಾಗಿ ಎಲ್ಲವೂ ಸರಿಯಾಗುತ್ತದೆ ಎಂದು ಹೇಳಿ ಹೊರಟನು. ಆದಿತ್ಯ ಹೊರಟ ನಂತರ ಅತ್ತೆ ಸವಿತಾ ತಮ್ಮ ಅಲ್ಮಾರಿಯನ್ನು ತೆರೆದು ಒಂದು ಚಿಕ್ಕ ಕೆಂಪು ಬಣ್ಣದ ಡಬ್ಬಿಯನ್ನು ಹೊರತೆಗೆದರು. ಅದನ್ನು ನಂದಿನಿಯ ಕೈಗೆ ಕೊಟ್ಟು ಹೇಳಿದರು, ಇದು ನಮ್ಮ ಮನೆಯ ಪರಂಪರೆಯ ಬಂಗಾರದ ಚೈನು. ನಮ್ಮ ಮನೆಗೆ ಬರುವ ಮೊದಲ ಸೊಸೆಗೆ ಇದನ್ನು ಕೊಡುತ್ತೇನೆ. ಇನ್ನು ಮುಂದೆ ನೀನು ನಿನ್ನದು. ನಂದಿನಿಯ ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡದಾದವು. ಅಮ್ಮ, ಇದು ತುಂಬ ಅಮೂಲ್ಯವಾದುದು, ಅದಕ್ಕೆ ನಿನಗೆ ಕೊಡುತ್ತೇನೆ ಎಂದು ಸವಿತಾ ಪ್ರೀತಿಯಿಂದ ಅವಳ ಕುತ್ತಿಗೆಗೆ ಆ ಚೈನು ಹಾಕಿದರು. ದೂರದಿಂದ ಆ ದೃಶ್ಯವನ್ನು ನೋಡುತ್ತಿದ್ದ ಶಿಲ್ಪಾಳ ಮುಖದಲ್ಲಿ ಅಸೂಯೆಯ ಛಾಯೆ ಮೂಡಿತು. ನನಗೆ ಸಿಗದ ಗೌರವ ಅವಳಿಗೆ ಸಿಗುತ್ತದೆ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡಳು. ರಾತ್ರಿ ಊಟದ ನಂತರ ನಂದಿನಿ ನನ್ನ ಕೋಣೆಗೆ ಬಂದಳು. ಕನ್ನಡಿಯ ಮುಂದೆ ನಿಂತು ಆ ಚೈನು ನೋಡಿದಳು. ಅಮ್ಮ ಕೊಟ್ಟ ಪ್ರೀತಿಯ ಉಡುಗೊರೆ ಎಂದು ಮನಸ್ಸಿನಲ್ಲಿ ಸಂತೋಷಪಟ್ಟಳು. ಮಲಗುವ ಮೊದಲು ಅದನ್ನು ಜಾಗ್ರತೆಯಿಂದ ಡ್ರೆಸ್ಸಿಂಗ್ ಮೇಲೆ ಇಟ್ಟು ನಾಳೆ ಮತ್ತೆ ಹಾಕಿಕೊಳ್ಳುತ್ತೇನೆ ಎಂದು ಮಲಗಿದಳು. ಅಂದರೆ ಅದೇ ರಾತ್ರಿ ಮನೆಯೊಳಗೆ ಯಾರೋ ನಿಧಾನವಾಗಿ ಹೆಜ್ಜೆ ಹಾಕುತ್ತಾ